ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 6ನೇ ತರಗತಿ ವಿಜ್ಞಾನ ವಿಷಯದ ಒಂದು ನೋಟ್ಸ್, ಇದರ ಜೊತೆಗೆ ಇದು CRP, BRP ಆಗಲಿ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಕೂಡ ಈ ಒಂದು ಘಟಕಗಳು, ಪ್ರತಿಯೊಂದು ಘಟಕಗಳು ಅಂದ್ರೆ 6ನೇ ತರಗತಿ ವಿಜ್ಞಾನದ ಎಲ್ಲಾ ಘಟಕಗಳನ್ನ ನಾಲ್ಕು ಘಟಕಗಳ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಒಟ್ಟು 16 ಘಟಕಗಳಿದ್ದು 4 ಘಟಕಗಳದ ಒಂದೊಂದು ವಿಡಿಯೋ ಅಂದ್ರೆ ಇಡೀ 6ನೇ ತರಗತಿ ವಿಜ್ಞಾನದ ನೋಟ್ಸ್ ಅನ್ನ ನಾನು 4 ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು 6ನೇ ತರಗತಿ ಓದುವಂತಹವರಿಗೂ ಕೂಡ ಉಪಯೋಗವಾಗ್ತಕ್ಕಂಥದ್ದು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ, ಈಗ ಶಿಕ್ಷಕರ ನೇಮಕಾತಿ ಅರ್ಹತಾ ಪರೀಕ್ಷೆಗಿರಬಹುದು ಅಥವಾ ಈ ಒಂದು CRP, BRP ಪರೀಕ್ಷೆಗಾಗಿ ಕೂಡ ಇದು ಸಹಾಯವಾಗುತ್ತೆ ಅಂತ ಹೇಳುತ್ತಾ ಈಗ ಪ್ರಾರಂಭಿಸೋಣ. ಮೊದಲಿಗೆ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಎಲ್ಲಾ ಜೀವಿಗಳಿಗೆ ಒಂದೇ ರೀತಿಯ ಆಹಾರ ಬೇಕು ಎಂದು ನೀವು ಕಂಡುಕೊಂಡಿದ್ದೀರಾ? ಎಲ್ಲಾ ಜೀವಿಗಳಿಗೂ ಒಂದೇ ರೀತಿಯಾದಂತಹ ಆಹಾರ ಬೇಕಂತ ಅನಿಸ್ತಾ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲ ಅನ್ನುವಂತ ಉತ್ತರ. ಎಲ್ಲಾ ಜೀವಿಗಳು ಆಹಾರ ಅವಶ್ಯಕತೆಗಳು ಬದಲಾಗುತ್ತವೆ. ಆಹಾರದ ಅವಶ್ಯಕತೆಗಳ ಆಧಾರದ ಮೇಲೆ ಜೀವಿಗಳನ್ನ 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎಲ್ಲಾ ಜೀವಿಗಳಿಗೂ ಒಂದೇ ರೀತಿಯ ಆಹಾರವನ್ನ ಅವಶ್ಯಕತೆ ಇಲ್ಲ ಮತ್ತು ಅವುಗಳ ಆಹಾರ ಯಾವ ರೀತಿಯಾಗಿ ಬೇಕು ಅಂತಕ್ಕಂಥ ನೋಡ್ಕೊಂಡಾಗ ನಾವು 3 ರೀತಿಯ ಆಹಾರದ ಅವಶ್ಯಕತೆಗಳ ಆಧಾರದ ಮೇಲೆ 3 ರೀತಿಯ ಜೀವಿಗಳನ್ನ ನಾವು ವರ್ಗೀಕರಣವನ್ನ ಮಾಡ್ತೇವೆ. ಮೊದಲನೇದ್ದು ಸಸ್ಯಾಹಾರಿಗಳು. ಸಸ್ಯಾಹಾರಿಗಳಂದ್ರೆ ಏನು? ಈ ಪ್ರಾಣಿಗಳು ಸಸ್ಯಗಳು ಅಥವಾ ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುತ್ತವೆ. ಉದಾಹರಣೆಗೆ ಸಸ್ಯಾಹಾರಿಗಳು ಯಾವುವು ಅಂದ್ರೆ ಹಸು, ಆನೆ, ಮೊಲ, ಕುದುರೆ ಇತ್ಯಾದಿ. ಇವೆಲ್ಲವುಗಳು ಸಸ್ಯಾಹಾರಿಗಳು. ಕೇವಲ ಈ ಪ್ರಾಣಿಗಳು ಸಸ್ಯಗಳಾಗಲಿ ಅಥವಾ ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುವಂತಹ ಒಂದು ಪ್ರಾಣಿಗಳು. ಇನ್ನು ಎರಡನೇದು ಮಾಂಸಾಹಾರಿಗಳು ಅಂತ. ಈ ಪ್ರಾಣಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಉದಾಹರಣೆಗೆ ಸಿಂಹ ಇರಬಹುದು, ಹುಲಿ ಇರಬಹುದು, ಹಲ್ಲಿ ಇರಬಹುದು ಇತ್ಯಾದಿ. ಅಂದ್ರೆ ಮಾಂಸಾಹಾರಿಗಳಂದ್ರೆ ಇವು ಮಾಂಸವನ್ನ ತಿನ್ನುವಂತಹ ಪ್ರಾಣಿಗಳು, ಅಂದ್ರೆ ಇತರ ಪ್ರಾಣಿಗಳನ್ನ ತಿನ್ನುವಂತಹ ಪ್ರಾಣಿಗಳನ್ನ ನಾವು ಮಾಂಸಾಹಾರಿಗಳು ಅಂತ ಕರಿತೀವಿ. ಇನ್ನು ಸರ್ವಭಕ್ಷಕರು ಅಥವಾ ಮಿಶ್ರಹಾರಿಗಳು ಅಂತ ಕೂಡ ನಾವು ಕರಿತೀವಿ. ಈ ಪ್ರಾಣಿಗಳು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಎರಡೂ ತಿನ್ನುತ್ತವೆ. ಉದಾಹರಣೆಗೆ ನಾಯಿ, ಬೆಕ್ಕು, ಕಾಗೆ ಸಸ್ಯಾಹಾರವನ್ನು ತಿನ್ನುತ್ತವೆ ಮತ್ತು ಪ್ರಾಣಿಗಳನ್ನು ತಿನ್ನುವುದರಿಂದ ಇವು ಸರ್ವಭಕ್ಷಕರು ಅಂತ ನಾವು ಇವುಗಳನ್ನ ಕರಿತೀವಿ. ಅಥವಾ ಇವುಗಳನ್ನ ನಾವು ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಎರಡೂ ತಿನ್ನುವುದರಿಂದ ಮಿಶ್ರಹಾರಿಗಳಂತೂ ಕೂಡ ಕರಿತೀವಿ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ನಾವು ತಿನ್ನುವ 5 ಸಸ್ಯಗಳು ಮತ್ತು ಅವುಗಳ ಭಾಗಗಳನ್ನ ಹೆಸರಿಸಿ. ನಾವು ಯಾವ ಸಸ್ಯಗಳನ್ನ ತಿಂತೀವಿ ಮತ್ತು ಅದರ ಭಾಗ ಯಾವುದು ಅಂತ. ಕ್ಯಾರೆಟ್ ಅಂತಕ್ಕಂಥದ್ದು. ಕ್ಯಾರೆಟ್ ನಲ್ಲಿ ನಾವು ಏನ್ ತಿಂತೀವಿ? ಅದರ ಬೇರನ್ನ ತಿಂತೀವಿ. ಬಟಾಣಿಯಲ್ಲಿ ನಾವು ಏನ್ ತಿಂತೀವಿ? ಬಟಾಣಿ ನಾವು ತಿನ್ನುವಂತ ಒಂದು ಸಸ್ಯ ಇದು. ಇದರಲ್ಲಿ ಏನ್ ತಿಂತೀವಿ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಬೀಜ. ಸೇಬು ಇದು ಹಣ್ಣು ಇದೆ. ಹೂಕೋಸು ಇದು ಹೂವನ್ನ ತಿಂತೀವಿ. ಎಲೆಕೋಸು ಅಂದ್ರೆ ಇಲ್ಲಿ ನಾವು ಎಲೆಯನ್ನ ತಿಂತೀವಿ ಅಂತಕ್ಕಂಥದ್ದು. ಅಂದ್ರೆ ಆ ಸಸ್ಯಗಳು, ನಾವು ತಿನ್ನುವ ಯಾವ್ದಾದ್ರೂ 5 ಸಸ್ಯಗಳನ್ನ ಹೆಸರಿಸಿ ಮತ್ತು ಅವುಗಳ ಯಾವ ಭಾಗವನ್ನ ನಾವು ತಿಂತೀವಿ ಅನ್ನುವಂಥದ್ದು. ಮೂರನೇ ಪ್ರಶ್ನೆ, ಕಾಲಂ ಎ ಮತ್ತು ಎಲ್ಲಿ ಕೊಟ್ಟಿರುವ ಅಂಶಗಳನ್ನ ಕಾಲಂ ಬಿ ನಲ್ಲಿರುವ ಅಂಶಗಳಿಗೆ ಹೊಂದಿಸಿ. ಇದು ಕಾಲಂ ಎ ಇದೆ, ಇಲ್ಲಿ ಕಾಲಂ ಬಿ ಇದೆ. ಹಾಲು, ಮೊಸರು, ಪನ್ನೀರ್, ತುಪ್ಪ ಇವೆಲ್ಲ ಏನವ ಅಂತಕ್ಕಂಥ ಅಂದ್ರೆ ಇವೆಲ್ಲ ಏನವ ಆಲ್ರೆಡಿ ಹೊಂದಿಸಿ ಬರೆಯಲಾಗಿದೆ. ಎಲ್ಲ ಪ್ರಾಣಿ ಉತ್ಪನ್ನಗಳು. ಹಾಲು ಪ್ರಾಣಿ ಉತ್ಪನ್ನ, ಮೊಸರು, ಪನ್ನೀರು, ತುಪ್ಪ ಇವೆಲ್ಲ ಪ್ರಾಣಿ ಉತ್ಪನ್ನಗಳು, ಈಗಾಗಲೇ ಹೊಂದಿಸಿ ಬರೆಯಲಾಗಿದೆ. ಪಾಲಕ, ಹೂಕೋಸು, ಕ್ಯಾರೆಟ್ ಇವೆಲ್ಲ ಏನಿವೆ? ತರಕಾರಿಗಳು. ಸಿಂಹಗಳು ಮತ್ತು ಹುಲಿಗಳು ಇವೇನವ? ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಸಸ್ಯಾಹಾರಿಗಳಂದ್ರೆ ಏನು? ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನ ತಿನ್ನುವಂತವುಗಳನ್ನು ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ. ಹಾಗಾಗಿ ಈಗಾಗಲೇ ಇವುಗಳನ್ನ ಹೊಂದಿಸಿ ರೆಡಿ ಇಟ್ಟಿರುವಂತದ್ದು. ಇನ್ನು 4ನೇ ಪ್ರಶ್ನೆಯನ್ನ ನೋಡಿ. ಕೊಟ್ಟಿರುವ ಪದಗಳಿಂದ ಬಿಟ್ಟ ಸ್ಥಳಗಳನ್ನ ತುಂಬಿರಿ. ಹುಲಿ ಒಂದು ಎಂತ ಪ್ರಾಣಿ? ಹುಲಿ ಇದು ಪ್ರಾಣಿಯನ್ನ ತಿನ್ನುವಂಥದ್ದು. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಮಾಂಸಾಹಾರಿ. ಹುಲಿ ಒಂದು ಮಾಂಸಾಹಾರಿ, ಏಕೆಂದ್ರೆ ಅದು ಮಾಂಸವನ್ನ ಮಾತ್ರ ತಿನ್ನುತ್ತದೆ. ಎರಡನೇದು ಬಿ, ಇದು ಜಿಂಕೆ ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುತ್ತದೆ. ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುವಂತ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ? ಸಸ್ಯಾಹಾರಿ ಅಂತ ಕರೆಯಲಾಗುತ್ತದೆ. ಇನ್ನು ಗಿಳಿ ಅಂತಕ್ಕಂಥದ್ದು ಯಾವ ಉತ್ಪನ್ನಗಳನ್ನ ಮಾತ್ರ ತಿನ್ನುತ್ತದೆ ಅಂದ್ರೆ ಅದು ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿನ್ನುತ್ತದೆ. ಇನ್ನು ಹಸುಗಳು, ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿಜನ್ಯ ಉತ್ಪನ್ನ ಯಾವುದು ಅಂದ್ರೆ ಹಾಲು. ಹಸುಗಳಿಂದಾಗ್ಲಿ, ಎಮ್ಮೆಗಳಿಂದಾಗ್ಲಿ, ಮೇಕೆಗಳಿಂದಾಗ್ಲಿ ನಾವು ಕುಡಿತಕ್ಕಂತ ಒಂದು ಪ್ರಾಣಿಜನ್ಯ ಯಾವುದು ಅಂದ್ರೆ ಅದು ಹಾಲು. ನಮಗೆ ಸಕ್ಕರೆಯು ಯಾವುದರಿಂದ ದೊರೆಯುತ್ತದೆ ಅಂದ್ರೆ ನಮಗೆ ಸಕ್ಕರೆಯು
ಕಬ್ಬಿನಿಂದ ದೊರೆಯುತ್ತದೆ. ಇನ್ನು 5ನೇ ಪ್ರಶ್ನೆಯನ್ನ ನೋಡೋಣ. ಸಸ್ಯಾಹಾರಿಗಳು ಎಂದರೇನು? ಈಗಾಗಲೇ ಮೇಲ್ಗಡೆ ಬಂದಿತ್ತು. ಸಸ್ಯಗಳನ್ನು ಮತ್ತು ಮಾತ್ರ ತಿನ್ನುವ ಪ್ರಾಣಿಗಳನ್ನ, ಸಸ್ಯಗಳನ್ನ ಮಾತ್ರ ತಿನ್ನುವ, ಸಸ್ಯಗಳು ಆಗ್ಲಿ ಅಥವಾ ಸಸ್ಯ ಉತ್ಪನ್ನಗಳನ್ನಾಗ್ಲಿ ತಿನ್ನುವಂತಹ ಪ್ರಾಣಿಗಳನ್ನು ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ. ಇನ್ನು ಮಾಂಸಾಹಾರಿಗಳಂದ್ರೆ ಪ್ರಾಣಿಗಳು ಮಾತ್ರ ತಿನ್ನುವ ಪ್ರಾಣಿಗಳನ್ನು, ಅಂದ್ರೆ ಸಸ್ಯಾಹಾರವನ್ನ ಬಿಟ್ಟು ಕೇವಲ ಪ್ರಾಣಿಗಳನ್ನ ತಿಂತಾ ಇರ್ತಾವ, ಅಂತವುಗಳನ್ನ ಮಾಂಸಾಹಾರಿಗಳು ಅಂತ ಕರಿತೀವಿ. ಮಿಶ್ರಹಾರಿಗಳಂದ್ರೆ ಏನು? ಸಸ್ಯಗಳು ಪ್ರಾಣಿಗಳೆರಡನ್ನು, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಇರ್ತಕ್ಕಂಥವು ಅಂತಕ್ಕಂಥದ್ದು. ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳೆರಡನ್ನು ತಿನ್ನುವ ಪ್ರಾಣಿಗಳನ್ನು ನಾವು ಮಿಶ್ರಹಾರಿಗಳು ಅಂತ ಕರಿತೀವಿ. ಇಲ್ಲಿಗೆ ಇದು ಘಟಕ 1 ಕಂಪ್ಲೀಟ್ ಆಗಿದೆ. ಘಟಕ 2 ಆಹಾರದ ಘಟಕಗಳು ಅನ್ನುವಂತ ವೆರಿ ಇಂಪಾರ್ಟೆಂಟ್ ಇರುವಂತ ಚಾಪ್ಟರ್. ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳನ್ನ ಹೆಸರಿಸಿ. ನಮ್ಮ ಆಹಾರದಲ್ಲಿ ಎಂತೆಂತ ಪೋಷಕಗಳನ್ನ ಇರಬೇಕು? ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳು ಯಾವ್ಯಾವ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳು, ಖನಿಜಗಳು, ನಾರು ಮತ್ತು ನೀರು ಅನ್ನುವಂತ ಒಟ್ಟು 1, 2, 3, 4, 5, 6 ಒಟ್ಟು 7 ಅಂಶಗಳನ್ನ ಇಲ್ಲಿ ಕಂಡು ಬರ್ತಾ ಇವೆ. ಕೆಳಗಿನವುಗಳನ್ನ ಹೆಸರಿಸಿ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನ ಕೊಡುವ ಪೋಷಕಾಂಶ. ಆ 7ರಲ್ಲಿ ಶಕ್ತಿಯನ್ನ ಕೊಡುವಂತಹ ಪೋಷಕಾಂಶ ಯಾವುದು ಅಂದ್ರೆ ಅದು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಅಂತಕ್ಕಂಥದ್ದು. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನ ಕೊಡುವಂತಹ ಒಂದು ಪೋಷಕಾಂಶಗಳು. ಬೀದು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವ ಅವಶ್ಯವಿರುವ ಪೋಷಕಾಂಶ. ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಯನ್ನ ಆಗಬೇಕಾಗಿತ್ತು ಅಂದ್ರೆ ಅದಕ್ಕಿರುವಂತಹ ಅವಶ್ಯಕವಾಗಿರ್ತಕ್ಕಂಥ ಪೋಷಕಾಂಶಗಳು ಯಾವಂದ್ರೆ ಪ್ರೋಟೀನ್ಗಳು ಮತ್ತು ಖನಿಜಗಳು ಅನ್ನುವಂಥವು. ಇನ್ನು ಉತ್ತಮ ದೃಷ್ಟಿ ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್. ನಮ್ಮ ದೃಷ್ಟಿಯನ್ನ ಚೆನ್ನಾಗಿರ್ಬೇಕಾಗಿತ್ತು ಅಂದ್ರೆ ನಮಗಿರುವಂತಹ ಪೋಷಕಾಂಶ ಅಥವಾ ವಿಟಮಿನ್ ಯಾವುದು ಅಂದ್ರೆ ಅದು ವಿಟಮಿನ್ ಎ ಅನ್ನುವಂತಹ ವಿಟಮಿನ್. ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಾದ ಖನಿಜ ಅಂದ್ರೆ ಅದು ಕ್ಯಾಲ್ಸಿಯಂ. ಇದು ಖನಿಜ ಅಂತ ಬರುತ್ತಲ್ಲ, ಖನಿಜಗಳಲ್ಲಿ ಮೂಳೆಗಳನ್ನ ಆರೋಗ್ಯವಾಗಿರಬೇಕಾದ್ರೆ ಅದು ನಮಗೆ ಕ್ಯಾಲ್ಸಿಯಂನ ಅಗತ್ಯ ಇದೆ ಅನ್ನುವಂಥದ್ದು. ಇನ್ನ 3ನೇ ಪ್ರಶ್ನೆ, ಪ್ರತಿಯೊಂದರಲ್ಲೂ 2 ಆಹಾರಗಳನ್ನ ಹೆಸರಿಸಿ. ಕೊಬ್ಬುಗಳು ಯಾವ್ಯಾವ ಆಹಾರದಲ್ಲಿ ಕೊಬ್ಬನ್ನ ಸಿಗುತ್ತೆ ಅಂತಕ್ಕಂಥದ್ದು. ನೆಲಗಡಲೆ ಮತ್ತು ಬೆಣ್ಣೆ ಅನ್ನುವಂಥದ್ದು. ಇಷ್ಟ ಇರುವಂತ 2 ಆಹಾರ ಯಾವುದು ಅಂದ್ರೆ ಅಕ್ಕಿ ಮತ್ತು ಮಾವು. ಆಹಾರದ ನಾರು ಇರ್ತಕ್ಕಂಥದ್ದು ಆಲೂಗಡ್ಡೆ ಮತ್ತು ಬೇಳೆಕಾಳುಗಳಲ್ಲಿ ನಾರಿನಾಂಶ ಇರುತ್ತೆ. ಪ್ರೋಟೀನ್ ಇರ್ತಕ್ಕಂಥದ್ದು ಮೀನು ಮತ್ತು ಹೆಸರು ಕಾಳುಗಳು ಅಂತಕ್ಕಂಥದ್ದು. ಇವುಗಳಲ್ಲಿ ಪ್ರೋಟೀನ್. ಅಲ್ಲಿ ಏನ್ ಕೇಳಿದರೆ 2 ಆಹಾರಗಳನ್ನ ಹೆಸರಿಸಿ. ಪ್ರತಿಯೊಂದಕ್ಕೂ ಕೂಡ 2 ಕೊಬ್ಬುಗಳಿಗೆ 2, ಉಪಿಷ್ಟಗಳಿಗೆ 2, ಆಹಾರದ ನಾರು ಪದಾರ್ಥಗಳಿಗೆ 2, ಪ್ರೋಟೀನ್ ಇರುವಂತವುಗಳಿಗೆ 2 ಆಹಾರ ಅಂಶಗಳನ್ನ ಹೆಸರಿಸಿ ಅಂತಿತ್ತು. ಇನ್ನ ಇಲ್ಲಿ ನಮಗಿರ್ತಕ್ಕಂಥ ಸರಿ ಮತ್ತು ತಪ್ಪು ಅಂತಕ್ಕಂಥ ಸರಿಯಾದ ಹೇಳಿಕೆಗೆ ರೈಟ್ ಗುರುತನ್ನ ಹಾಕಿ ಅಂತ ಹೇಳ್ಯಾರ. ಅನ್ನವನ್ನ ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯನ ಪೂರೈಸಬಹುದು. ಹಾಗೇನಿಲ್ಲ, ತಪ್ಪುವಾದಂತ ಉತ್ತರ. ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನ ತಡೆಯಬಹುದು. ಇದು ಸರಿಯಾದ ಉತ್ತರ. ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನ ಒಳಗೊಂಡಿರುತ್ತೆ. ಸಂತುಲಿತ ಅಂದ್ರೆ ಸಂಪೂರ್ಣವಾದಂತ ಒಂದು ಆಹಾರ. ದೇಹಕ್ಕೆ ಎಲ್ಲಾ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು. ತಪ್ಪಾದ ಉತ್ತರ. ಸರಿ ಇರ್ತಕ್ಕಂಥದಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ತಪ್ಪಿರ್ತಕ್ಕಂಥದಕ್ಕೆ ನಾನು ಅದು ಏನು ಹೇಳಿಲ್ಲ ಅಂದ್ರೂ ಗುಣಾಕಾರ ಚಿಹ್ನೆಯನ್ನು ಇಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಬಿಟ್ಟ ಸ್ಥಳವನ್ನ ತುಂಬಿರಿ. ರಿಕೆಟ್ಸ್ ಅನ್ನುವಂಥದ್ದು ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು? ರಿಕೆಟ್ಸ್. ಈಗ ಬೆರಿ ರೋಗವನ್ನು ಉಂಟು ಮಾಡುತ್ತದೆ ಯಾವುದು? ವಿಟಮಿನ್ B1. ಸಿ ವಿಟಮಿನ್ ನ ಕೊರತೆಯಿಂದ ಯಾವ ರೋಗ ಬರುತ್ತದೆ ಅಂದ್ರೆ ಸ್ಕರ್ವಿ ಅನ್ನುವಂತ ರೋಗವನ್ನು ಉಂಟು ಮಾಡುತ್ತದೆ. ಸ್ಕರ್ವಿ ರೋಗವನ್ನು ಉಂಟು ಮಾಡುವಂತ ಬರಬೇಕಾದ್ರೆ ಯಾವ ವಿಟಮಿನ್ ನ ಕೊರತೆ ಇರ್ತದೆ? ವಿಟಮಿನ್ ಸಿ. ನಮ್ಮ ಆಹಾರದಲ್ಲಿ ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡುತನ ಉಂಟು ಆಗುತ್ತದೆ. ಇರುಳು ಗುರುಡುತನ ಉಂಟಾಗಬೇಕಾದ್ರೆ ಯಾವ ಒಂದು ನಮಗೆ ಪೋಷಕಾಂಶ ಅಂದ್ರೆ ಯಾವ್ದ ವಿಟಮಿನ್ ನಮಗೆ ಕಡಿಮೆ ಇರುತ್ತೆ ಅಂದ್ರೆ ಅದು ವಿಟಮಿನ್ ಎ. ಅಂದ್ರೆ ಎ ವಿಟಮಿನ್ ಇರುಳು ಕುರುಡುತನ, ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಬರುತ್ತದೆ, ವಿಟಮಿನ್ B1 ಇಂದ ಬೆರಿ ರೋಗ ಬರುತ್ತೆ, ವಿಟಮಿನ್ ಡಿ ಇಂದ ರಿಕೆಟ್ಸ್ ಅನ್ನುವಂತ ರೋಗವನ್ನ ಬರುತ್ತೆ ಅನ್ನುವಂಥದ್ದು ಬಿಟ್ಟ ಸ್ಥಳ. ಇನ್ನ ಮತ್ತೆ ಆ ಪ್ರಶ್ನೆಗಳಿವೆ, ಮತ್ತೆ ಅದೇ ರೀತಿ ಇರ್ತಕ್ಕಂಥದ್ದು. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಾಂಶ ರಿಪೀಟ್ ಆಗಿದೆ, ಕೊಬ್ಬು, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು. ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಾದ ಖನಿಜ ಯಾವುದು? ಕ್ಯಾಲ್ಸಿಯಂ. ಉತ್ತಮ ದೃಷ್ಟಿ ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಎ ಅನ್ನುವಂತಹ ಉತ್ತರ. ನೆಕ್ಸ್ಟ್ 3ನೇ ಘಟಕ, ಎಳೆಯಿಂದ ಬಟ್ಟೆ ಅನ್ನುವಂತ ಘಟಕ. ಎಳೆಯಿಂದ ಬಟ್ಟೆ. ಕೆಳಗಿನ ನಾರುಗಳನ್ನು ನೈಸರ್ಗಿಕ ಅಥವಾ ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ ಅಂತ ಕೇಳಿದ್ದಾರೆ. ಕೆಳಗಿನವುಗಳನ್ನ ಸಂಶ್ಲೇಷಿತ ಮತ್ತು ನೈಸರ್ಗಿಕ.
ನೈಲಾನ್, ಉಣ್ಣೆ, ಹತ್ತಿ, ರೇಷ್ಮೆ, ಪಾಲಿಸ್ಟರ್, ಸೆಣಬು ಪ್ರಕೃತಿಯಿಂದ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಪಡೆಯುವ ನಾರುಗಳನ್ನ ನೈಸರ್ಗಿಕ ನಾರುಗಳು ಎಂದು ಕರೆಯಲಾಗುತ್ತದೆ. ನೈಸರ್ಗಿಕ ನಾರುಗಳು ಮತ್ತು ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ ಅಂತ ಹೇಳಿದ್ರು. ನೈಲಾನು, ಉಣ್ಣೆ, ಹತ್ತಿ, ರೇಷ್ಮೆ, ಪಾಲಿಸ್ಟರ್, ಸೆಣಬು ಪ್ರಕೃತಿಯಿಂದ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಪಡೆಯುವ ನಾರುಗಳನ್ನು ನಾವು ನೈಸರ್ಗಿಕ ನಾರುಗಳು ಅಂತ ಕರಿತೀವಿ. ರಾಸಾಯನಿಕ ವಿಧಾನಗಳಿಂದ ಮಾನವರು ತಯಾರಿಸಿದವುಗಳನ್ನು ನಾವು ಸಂಶ್ಲೇಷಿತ ನಾರುಗಳು ಎಂದು ಕರೆಯಲಾಗುತ್ತದೆ. ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ದೊರೆಯುವಂತಹ ನಾರುಗಳನ್ನು ನೈಸರ್ಗಿಕ ನಾರುಗಳು ಅಂತ ಕರೆದರೆ, ರಾಸಾಯನಿಕ ವಿಧಾನಗಳಿಂದ ಮಾನವರು ತಯಾರಿಸಿರ್ತಕ್ಕಂಥ ಒಂದು ನಾರುಗಳನ್ನು ನಾವು ಸಂಶ್ಲೇಷಿತ ನಾರುಗಳು ಅಂತ ಕರಿತೀವಿ. ಪ್ರಾಣಿಗಳಿಂದ ಉಣ್ಣೆ ಮತ್ತು ರೇಷ್ಮೆ ಮತ್ತು ಸಸ್ಯಗಳಿಂದ ಹತ್ತಿ ಮತ್ತು ಸೆಣಬನ್ನು ಪಡೆಯಲಾಗುತ್ತದೆ. ಆದ್ದರಿಂದ ಅವು ನೈಸರ್ಗಿಕ ನಾರುಗಳಾಗಿವೆ. ಮತ್ತೊಂದೆಡೆ ನೈಲಾನ್, ಪಾಲಿಸ್ಟರ್ ಅನ್ನು ಕೃತಕವಾಗಿ ತಯಾರಿಸಲಾಗುತ್ತದೆ, ಆದ್ದರಿಂದ ಸಂಶ್ಲೇಷಿತ ನಾರುಗಳಾಗಿವೆ. ಇಲ್ಲಿ ಕೊಟ್ಟಿರುವಂತದ್ದು, ಇಲ್ಲಿ ನಮಗೆ ನೈಲಾನ್, ಉಣ್ಣೆ, ಹತ್ತಿ, ರೇಷ್ಮೆ, ಪಾಲಿಸ್ಟರ್, ಸೆಣಬು ಪ್ರಕೃತಿಯಿಂದ ಅಂದರೆ ವಸ್ತುಗಳು, ಸಸ್ಯಗಳು ಮತ್ತು ಪ್ರಾಣಿಗಳಿಂದ ನಾರುಗಳನ್ನ ನೈಸರ್ಗಿಕ ನಾರುಗಳು ಅಂತ ಕರಿತೀವಿ. ಇದರಲ್ಲಿ ನಾವು ಸಂಶ್ಲೇಷಿತ ಅಂದ್ರೆ ಯಾವುದು ಅಂದ್ರೆ ನೈಲಾನ್ ಅನ್ನುವಂಥದ್ದು ಒಂದು, ಪಾಲಿಸ್ಟರ್, ಇವೆರಡು ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆಯಾಗಿವೆ. ಸಂಶ್ಲೇಷಿತ ನಾರುಗಳು ನೈಲಾನ್ ಮತ್ತು ಪಾಲಿಸ್ಟರ್. ಉಳಿದಿರ್ತಕ್ಕಂಥವು ನೈಸರ್ಗಿಕ ನಾರುಗಳು, ಉಣ್ಣೆ, ಹತ್ತಿ, ರೇಷ್ಮೆ ಮತ್ತು ಸೆಣಬುಗಳು ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದನ್ನು ತಿಳಿಸಿ. ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ. ಸರಿಯಾದ ಉತ್ತರ. ನೂಲುವುದು ನಾರುಗಳನ್ನು ಮಾಡುವ ಪ್ರಕ್ರಿಯೆ. ತಪ್ಪು. ಸೆಣಬು ತೆಂಗಿನಕಾಯಿಯ ಹೊರಕವಚ. ತಪ್ಪು. ಹತ್ತಿಯಿಂದ ಬೀಜ ಬೇರ್ಪಡಿಸುವ ಕ್ರಿಯೆಯನ್ನು ಹಿಂಜುವುದು ಎನ್ನುವರು. ಸರಿಯಾದ ಉತ್ತರ. ನೂಲನ್ನು ನೇಯುವುದರಿಂದ ಬಟ್ಟೆ ತಯಾರಾಗುತ್ತದೆ. ಸರಿ. ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನು ಪಡೆಯಲಾಗುತ್ತದೆ. ತಪ್ಪಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ, ಸಸ್ಯದ ಯಾವ ಭಾಗಗಳಿಂದ ಹತ್ತಿ ಮತ್ತು ಸೆಣಬುಗಳನ್ನ ಪಡೆಯಲಾಗುತ್ತದೆ? ಹತ್ತಿ ಸಸ್ಯಗಳ ಹಣ್ಣಿನಿಂದ ಹತ್ತಿ ನಾರುಗಳನ್ನು ಪಡೆಯಲಾಗುತ್ತದೆ. ಹತ್ತಿ ಸಸ್ಯದ ಹಣ್ಣನ್ನು ಹತ್ತಿ ಬೋಲ್ಟ್ ಎಂದು ಕರೆಯಲಾಗುತ್ತದೆ. ಸೆಣಬಿನ ನಾರುಗಳನ್ನು ಸೆಣಬಿನ ಸಸ್ಯಗಳ ಕಾಂಡದಿಂದ ಪಡೆಯಲಾಗುತ್ತದೆ. ಸೆಣಬು ಅಂತಕ್ಕಂಥ ಸಸ್ಯ ಕಾಂಡದಿಂದ ಪಡೆಯಲಾಗುತ್ತದೆ. ಹತ್ತಿ ಅನ್ನುವಂಥದ್ದು ಸಸ್ಯಗಳ ಹಣ್ಣಿನಿಂದ ಪಡೆಯಲಾಗುವಂಥದ್ದು. ಇದು ನಮಗೆ ಯಾವ ಭಾಗ ಅಂತ ಕೇಳಿದ್ದಾರೆ. ಹತ್ತಿ ಅನ್ನುವಂಥದ್ದು ಇದು ಸಸ್ಯಗಳ ಹಣ್ಣಿನ ಭಾಗದಿಂದ, ಸೆಣಬು ಅನ್ನುವಂಥದ್ದು ಸಸ್ಯಗಳ ಕಾಂಡದಿಂದ ಪಡೆಯುವಂಥದ್ದು ಅಂತ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ತೆಂಗಿನ ನಾರಿನಿಂದ ತಯಾರಾಗುವ ಎರಡು ವಸ್ತುಗಳು ಅಂತ ಕೇಳಿದ್ದಾರೆ. ಹಗ್ಗಗಳನ್ನ ತಯಾರು ಮಾಡ್ತಾರೆ, ಬುಟ್ಟಿಗಳನ್ನ ತಯಾರು ಮಾಡ್ತಾರೆ. ತೆಂಗಿನ ನಾರಿನಿಂದ ತಯಾರು ಮಾಡುವಂತ ವಸ್ತುಗಳು. ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ವಿವರಿಸಿ ಅನ್ನುವಂತ ಪ್ರಶ್ನೆ 5. ನಾರಿನಿಂದ ನೂಲು ತಯಾರಿಸುವ ಪ್ರಕ್ರಿಯೆಯನ್ನು ನೂಲುವಿಕೆ ಎಂದು ಕರೆಯಲಾಗುತ್ತದೆ. ನಾರಿನಿಂದ ನೂಲನ್ನು ತಯಾರು ಮಾಡುವುದಕ್ಕೆ ನಾವು ನೂಲುವಿಕೆ ಅಂತ ಕರಿತೀವಿ. ಎಳೆಗಳನ್ನು ಮೊದಲು ಅವುಗಳ ಮೂಲದಿಂದ ಹೊರತೆಗೆದು ನಂತರ ನೂಲುಗಳಾಗಿ ತಿರುಗಿಸಲಾಗುತ್ತದೆ. ನೂಲುವಲ್ಲಿ ಬಳಸುವ ಎರಡು ಸಾಧನಗಳು ಯಾವ್ಯಾವ ಅಂದ್ರೆ, ಒಂದು ತಕಲಿ ಅನ್ನುವಂಥದ್ದು, ಇನ್ನೊಂದು ಚರಕ ಅನ್ನುವಂಥದ್ದು. ನಾರಿನಿಂದ ನೂಲನ್ನು ತಯಾರಿಸಬೇಕಾದ್ರೆ ಬೇಕಾಗುವಂತಹ ಸಾಧನಗಳು ಯಾವುವು ಅಂದ್ರೆ ತಕಲಿ ಮತ್ತು ಚರಕ ಅನ್ನುವಂಥದ್ದು. ಇನ್ನ ನಾಲ್ಕನೇ ಘಟಕಕ್ಕೆ ಹೋಗೋಣ. ಈಗ ಈ ಒಂದು ಇದರಲ್ಲಿ ವಿಡಿಯೋದ ಕೊನೆಯ ಘಟಕ, ನಾಲ್ಕನೇ ಘಟಕ, ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು. ಮರದಿಂದ ತಯಾರಿಸಬಹುದಾದಂತ 5 ವಸ್ತುಗಳು ಯಾವ್ಯಾವು ನಿಮಗೆ ಗೊತ್ತಿದೆ. ನಿಮ್ಮ ಮನೆಯಲ್ಲಿ ಉಪಯೋಗ ಮಾಡುವಂಥದ್ದು ಮಂಚ ಆಗಿರ್ಬೋದು, ಬಾಗಿಲು, ಎತ್ತಿನ ಬಂಡಿ, ಮೇಜು, ಕುರ್ಚಿ, ಟೇಬಲು, ಇಂಥ ಅನೇಕ ವಸ್ತುಗಳು ನಾವು ಮರದಿಂದ ತಯಾರಿಸತಕ್ಕಂತ ವಸ್ತುಗಳು. ಇನ್ನು ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನ ಆಯ್ಕೆ ಮಾಡಿ ಅಂತ ಕೇಳಿದರೆ, ಉಕ್ಕಿನ ಚಮಚೆ ಇದು ಹೊಳೆಯುತ್ತದೆ. ಆನಂತರ ಸ್ಟೀಲ್ ಚಮಚೆ ಇದು ಹೊಳೆಯುತ್ತದೆ. ಹೊಳೆಯುವ ವಸ್ತುಗಳು, ಅವುಗಳನ್ನ ಸಪರೇಟ್ ಮಾಡಿ ಅಂತ ಹೇಳಿದ್ದಾರೆ. ಮೂರನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ. ಒಂದು ವಸ್ತು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥ ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ. ಪುಸ್ತಕ ಯಾವುದರಿಂದ ತಯಾರಾಗಿರುತ್ತದೆ? ಕಾಗದದಿಂದ. ಪಾತ್ರೆ ಅಥವಾ ಲೋಟ, ಪಾತ್ರೆ ಗಾಜಿನಿಂದ ಆಗಿರುತ್ತೆ, ಪ್ಲಾಸ್ಟಿಕ್ ಲಿಂದ ಆಗಿರುತ್ತೆ. ಕುರ್ಚಿ ಮರದಿಂದನೂ ಆಗಿರುತ್ತೆ, ಪ್ಲಾಸ್ಟಿಕ್ ಲಿಂದ ಆಗಿರುತ್ತೆ, ಕಬ್ಬಿಣದಿಂದ ಕೂಡ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಆಟಿಕೆ ಸಾಮಾನುಗಳು ಮರ, ಕಾಗದ ಮತ್ತು ಪ್ಲಾಸ್ಟಿಕ್ ಗಳಿಂದ ಆಗಿರುತ್ತವೆ. ವಸ್ತುಗಳು ಅವುಗಳ ಶೂಗಳು ಚರ್ಮದಿಂದ ತಯಾರಾಗಿರುತ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 4ನೇದು, ಸರಿ ಅಥವಾ ತಪ್ಪು ಅಂತಕ್ಕಂತಾನೆ ಹೇಳ್ರಿ ಅಂತ ಹೇಳಿದರೆ, ಕಲ್ಲು ಪಾರದರ್ಶಕ ತಪ್ಪು, ಆದರೆ ಗಾಜು ಹಾಗಾದ್ರೆ ಇದು ತಪ್ಪಾದ ಉತ್ತರ. ನೋಟ್ಬುಕ್ಗೆ ಹೊಳಪಿದ, ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ. ತಪ್ಪು. ನೋಟ್ಬುಕ್ಕಿಗೆ ಹೊಳಪಿದೆ ಅಂದ್ರೆ ಇದು ಹೊಳಪಿದೆ ಅಂದ್ರೆ ಇಲ್ಲ. ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ.
ಇದು ಸರಿ ಇರಬಹುದು, ಆದ್ರೆ ಇದಕ್ಕೆ ತಪ್ಪು, ಟೋಟಲಿ ಆಗಿ ತಪ್ಪು. ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ, ತಪ್ಪು, ಕರಗುತ್ತದೆ. ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ, ಇದು ಸರಿಯಾದಂತ ಉತ್ತರ. ಸಕ್ಕರೆ ನೀರಿನೆಲ್ಲ ಕರಗುವುದಿಲ್ಲ, ತಪ್ಪಾದ ಉತ್ತರ. ಸಕ್ಕರೆ ನೀರಿನಲ್ಲಿ ಕರಗುತ್ತದೆ. ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ, ತಪ್ಪು, ಅದು ತೇಲುತ್ತದೆ. ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ, ಸರಿಯಾದ ಉತ್ತರ. ವಿನೆಗರ್ ನೀರಿನಲ್ಲಿ ಕರಗುತ್ತದೆ, ಸರಿಯಾದಂತ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಲವು ವಸ್ತುಗಳು ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗಿನ ನೀಡಲಾಗಿದೆ. ನೀರು, ಬಾಸ್ಕೆಟ್ಬಾಲ್, ಕಿತ್ತಳೆ, ಸಕ್ಕರೆ, ಗ್ಲೋಬ್, ಸೇಬು ಮತ್ತು ಮಣ್ಣಿನ ಮಡಿಕೆ. ಅವುಗಳನ್ನು ಹೀಗೆ ಗುಂಪು ಮಾಡಿ. ಗೋಲಾಕಾರದ ಮತ್ತು ಉಳಿದ ಆಕಾರಗಳು, ಒನ್ ಟೈಪ್. ತಿನ್ನಬಹುದಾದ ಮತ್ತು ತಿನ್ನಲಾರದ. ಮೊದಲು ದುಂಡಾಗಿದ ಗೋಳಾಕಾರದ ನೋಡೋಣ. ಗೋಳಾಕಾರದ ಮತ್ತು ಉಳಿದ ಆಕಾರ. ಇದು ಗೋಲಾಕಾರ, ಇದು ಉಳಿದ ಆಕಾರ. ಗೋಲಾಕಾರ ಯಾವ? ಬಾಸ್ಕೆಟ್ ಬಾಲ್ ಇದೆ, ಕಿತ್ತಳೆ ಹಣ್ಣಿದೆ, ಗ್ಲೋಬ್ ಇದೆ, ಸೇಬ್ ಇದೆ, ಮಣ್ಣಿನ ಮಡಿಕೆ. ಇವೆಲ್ಲ ದುಂಡಾಗಿರ್ತಕ್ಕಂಥ ಅಥವಾ ಇವು ಗೋಲಾಕಾರದಲ್ಲಿ ಇರ್ತಕ್ಕಂಥ. ಇನ್ನು ಗೋಲಾಕಾರದಲ್ಲಿ ಇರದೇ ಇರತಕ್ಕಂಥ ಯಾವುವು ಅಂದ್ರೆ ನೀರು, ಸಕ್ಕರೆಯಲ್ಲಿ ಕೊಟ್ಟಿರುವಂತಹ ವಸ್ತುಗಳನ್ನ ಆರಿಸ್ಕೊಂಡು ಬರೀಬೇಕಾಗಿದೆ. ಇನ್ನು 2ನೇ, ತಿನ್ನಬಹುದಾದ, ತಿನ್ನಲಾರದವು. ತಿನ್ನಬಹುದಾದ ವಸ್ತುಗಳು ಯಾವುದು? ನೀರು, ಕಿತ್ತಳೆ, ಸಕ್ಕರೆ, ಸೇವು. ತಿನ್ನಲಾರದಂತ ಯಾವುದು? ಬಾಸ್ಕೆಟ್ಬಾಲ್ ತಿನ್ಲಿಕ್ಕೆ ಬರಲ್ಲ, ಗ್ಲೋಬ್ ಇಲ್ಲ, ಮಣ್ಣಿನ ಮಡಿಕೆನ ತಿನ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಇನ್ನು 6ನೇ ಪ್ರಶ್ನೆ, ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆ ಮೇಲೆ ಇವು ತೇಲುವವೆ ಎಂದು ಪರೀಕ್ಷಿಸಿ ನೋಡಿ ಅಂತ ಹೇಳಿದ್ದಾರೆ. ನೀರಿನ ಮೇಲೆ ತೇಲುತ್ತಿರುವ ಕೆಲವು ವಸ್ತುಗಳ ಕೆಳಗೆ ಪಟ್ಟಿವೆ. ಪ್ಲಾಸ್ಟಿಕ್ ಬಾಟಲು, ಕಾಗದ ತುಂಡು, ಸ್ಪಂಜಿನ ತುಂಡು, ಥರ್ಮೋಕೋಲ್ ಪೀಸು, ಪ್ಲಾಸ್ಟಿಕ್ ಬ್ಲಾಲು, ಕಾರ್ಕು. ಇವೆಲ್ಲ ನೀರಿನ ಮೇಲೆ ತೇಲುವಂತ ವಸ್ತುಗಳು. ಇನ್ನು 7ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ. ಕುರ್ಚಿ, ಹಾಸಿಗೆ, ಟೇಬಲ್, ಮಗು, ಬೀರು. ಅಂದ್ರೆ ಇಲ್ಲಿ ಸೇರದ ಪದ ಯಾವುದು? ಮಗು ಅಂತಕ್ಕಂಥ. ಇದು ಜೀವ ಇರ್ತಕ್ಕಂಥದ್ದು. ಗುಲಾಬಿ, ಮಲ್ಲಿಗೆ, ದೋಣಿ, ಚೆಂಡು ಹೂ, ಕಮಲ. ಇವೆಲ್ಲ ಹೂಗಳಿವೆ, ಇದು ದೋಣಿ ಅಂತಕ್ಕಂಥದ್ದು ಅಲ್ಲ. ಹಾಗಾಗಿ ಬೇರೆ ಆದಂತ ಪದ, ಗುಂಪಿಗೆ ಸೇರಿದ ಪದ ದೋಣಿ. ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಬೆಳ್ಳಿ. ಇವೆಲ್ಲ ಲೋಹಗಳಿವೆ, ಇದು ಮರಳು ಇದೆ. ಹಾಗೆ ಇದು ಗುಂಪಿಗೆ ಸೇರಿದ ಪದ ಮರಳು. ಸಕ್ಕರೆ, ಉಪ್ಪು, ಮರಳು, ತಾಮ್ರದ ಸಲ್ಫೇಟ್. ಇಲ್ಲಿ ಮರಳು ಅಂತಕ್ಕಂಥದ್ದು ಇದೆ, ಹಾಗಾಗಿ ಬೇರೆ ಆಗಿರ್ತಕ್ಕಂಥ ವಸ್ತು. ಇನ್ನು ಅಪಾರದರ್ಶಕ ಎಂದರೇನು ಅಂತ ಕೇಳಿದರೆ, ವಸ್ತುಗಳ ಮೂಲಕ ಬೆಳಕನ್ನು ಪ್ರಯಾಣಿಸದಂತೆ ನಿರ್ಬಂಧಿಸುವುದಕ್ಕೆ ಅಥವಾ ಹಾದು ಹೋಗದೇ ಇರುವ ವಸ್ತುಗಳನ್ನ, ಬೆಳಕು ಯಾವ ವಸ್ತುಗಳ ಮೂಲಕ ಹಾದು ಹೋಗುವುದಿಲ್ಲವೋ ಆ ವಸ್ತುಗಳನ್ನ ನಾವೇನಂತ ಕರಿತೀವಿ? ಅಪಾರದರ್ಶಕ ವಸ್ತು ಅಂತ ಕರಿತೀವಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ 4 ವಿಡಿಯೋಗಳ ಮೂಲಕ 6ನೇ ತರಗತಿ ವಿಜ್ಞಾನದ ಎಲ್ಲ ಪ್ರಶ್ನೆ ಉತ್ತರಗಳನ್ನ ನಾನು ಈ ವಿಡಿಯೋಗಳನ್ನ 4 ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ಎಲ್ಲರಿಗೂ ಈ ಒಂದು ಕೊನೆಯವರೆಗೆ ತಾವು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.